ನಾಳೆಗೆ ಬಿಗ್ ಮೂವ್ ಕೊಡ್ಬೋದಾದಂಥ ಸ್ಟಾಕ್ಸನ್ನು ಇವತ್ತೇ ಹೇಗೆ ಐಡೆಂಟಿಫೈ ಮಾಡೋದು ತಿಳ್ಕೊಳ್ಳೋಣ. ಗೂಗಲಲ್ಲಿ OI ಸ್ಪರ್ಟ್ ಮನಿ ಕಂಟ್ರೋಲ್ ಅಂತ ಟೈಪ್ ಮಾಡಿ ನಿಮಗೆ ಮನಿ ಕಂಟ್ರೋಲ್ ಒಂದು ಲಿಂಕ್ ಬರುತ್ತೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲಿ ಈಗ ಇನ್ಕ್ರೀಸ್ ಇನ್ OI ಹಾಗೆ ಇನ್ಕ್ರೀಸ್ ಇನ್ ಪ್ರೈಸ್ ಅಂತ ಒಂದು ಸೆಕ್ಷನ್ ಬಂದಿದೆ. ಇದರ ಅರ್ಥ ಇವತ್ತು ಪ್ರೈಸ್ ಕೂಡ ರೈಸ್ ಆಗಿದೆ, ಅದೇ ರೀತಿ ಓಪನ್ ಇಂಟ್ರೆಸ್ಟ್ ಕೂಡ ರೈಸ್ ಆಗಿದೆ. ಅಂದರೆ ಇದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿರುವಂಥ ಸ್ಟಾಕ್ಸ್ಗಳಾಗುತ್ತೆ. ಇಲ್ಲಿ ನೀವು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಯಾವುದರಲ್ಲಿ ರೈಸ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಒಂದಷ್ಟು ಸ್ಟಾಕನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ಬೋದು. ನಾಳೆಗೆ ಓಪನ್ ಆದ ನಂತರ ಇವುಗಳಲ್ಲಿ ಒಂದಷ್ಟು ಪ್ರೈಸ್ ಆಕ್ಷನ್ ಪಾಸಿಟಿವ್ ಇತ್ತು ಅಂತ ಹೇಳಿದೆ. ಸೊ ಈ ಸ್ಟಾಕ್ಗಳಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಇನ್ಕ್ರೀಸ್ ಇನ್ OI ಹಾಗೆ ಡಿಕ್ರೀಸ್ ಇನ್ ಪ್ರೈಸ್ ಅಂತ ಒಂದು ಸೆಕ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇವತ್ತು ನೆಗೆಟಿವ್ ಮೂವ್ ಕೊಟ್ಟಿದೆ, ಅದೇ ರೀತಿ ಓಪನ್ ಇಂಟ್ರೆಸ್ಟ್ ರೈಸ್ ಆಗಿದೆ. ಅಂದರೆ ನೆಗೆಟಿವ್ ಸೆಂಟಿಮೆಂಟ್ ಕ್ಯಾರಿ ಮಾಡ್ತಿರುವಂಥ ಸ್ಟಾಕ್ಗಳ ಲಿಸ್ಟ್ ಸಿಗುತ್ತೆ. ಇಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಓಪನ್ ಇಂಟ್ರೆಸ್ಟ್ ಯಾವುದರಲ್ಲಿ ರೈಸ್ ಆಗಿದೆ ಅಂತ ನೋಡಿಕೊಂಡು, ಅದೇ ರೀತಿ ಯಾವುದು ಜಾಸ್ತಿ ಪ್ರೈಸ್ ಡೌನ್ ಆಗಿದೆ ಅಂತ ನೋಡಿಕೊಂಡು ಫಿಲ್ಟರ್ ಮಾಡಿ ಇಟ್ಕೊಳ್ಬಹುದು. ನಾಳೆ ಇವುಗಳಲ್ಲಿ ನೆಗೆಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಈ ಸ್ಟಾಕ್ಗಳಲ್ಲಿ ಒಂದಷ್ಟು ನೆಗೆಟಿವ್ ಮೊಮೆಂಟಮ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಪನ್ ಇಂಟ್ರೆಸ್ಟ್ ರೈಸ್ ಆಗಿದೆ, ಪ್ರೈಸ್ ಕೂಡ ರೈಸ್ ಆಗಿದೆ ಅಂದರೆ ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಓಪನ್ ಇಂಟ್ರೆಸ್ಟ್ ರೈಸ್ ಆಗಿದೆ, ಪ್ರೈಸ್ ಡೌನ್ ಬಂದಿದೆ ಅಂದರೆ ಅದು ನೆಗೆಟಿವ್ ಆಗುತ್ತೆ. ಯಾವುದೇ ಪ್ಲಾನ್ ಇಲ್ಲದೆ ಇಂಟ್ರಾಡೇ ಟ್ರೇಡ್ ಮಾಡುವಂಥ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.